ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಅಭಾವದಿಂದ ಹೋಟೆಲ್ ಮಾಲಕರು ಭಾರೀ ಪ್ರಮಾಣದಲ್ಲಿ ಸಂಕಷ್ಟದಲ್ಲಿದ್ದಾರೆ. ಕಳೆದ 10 ದಿನಗಳಿಂದ ಒಂದೇ ಒಂದು ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಈಗಾಗಲೇ ಸೌದಿ ವಲಯ ಮೊರೆ ಹೋಗಿದ್ದಾರೆ. ನಾವೀಗ ಕಾರವಾರದ ಅನ್ನಪೂರ್ಣ ಹೋಟೆಲ್ನಲ್ಲಿದ್ದೇವೆ. ಇಲ್ಲಿಯ ಪರಿಸ್ಥಿತಿಯನ್ನು ನೋಡ್ಬೋದು. ಕಳೆದ 8 ದಿನಗಳಿಂದ ಇವರಿಗೆ ಯಾವುದೇ ರೀತಿ ಸಿಲಿಂಡರ್ ಸಪ್ಲೈ ಆಗಿಲ್ಲ. ಈಗಾಗಲೇ 3-4 ದಿನ ಹೋಟೆಲನ್ನು ಕೂಡ ಬಂದ್ ಮಾಡಿಟ್ಟಿದ್ರು. ಆದರೆ ಹೋಟೆಲ್ನ ಬಾಡಿಗೆ ಹಾಗೂ ಸಿಬ್ಬಂದಿಗಳ ವೇತನದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಹೋಟೆಲನ್ನು ಪ್ರಾರಂಭ ಮಾಡುವ ಪರಿಸ್ಥಿತಿ ಇವರಿಗೆ ಬಂದಿದೆ. ಕಾರವಾರ ಇದು ಭಾರಿ ಪ್ರಮಾಣದಲ್ಲಿ ಪ್ರವಾಸಿಗರು ಬರುವಂಥ ಜಿಲ್ಲೆ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾರೆ. ಅವರು ಊಟಕ್ಕಾಗಿ ಹೋಟೆಲನ್ನೇ ಅವಲಂಬಿಸ್ಕೊಂಡಿರ್ತಾರೆ. ಆದರೆ ಕಾರವಾರದಲ್ಲಿ 50ಕ್ಕೂ ಹೆಚ್ಚು ಹೋಟೆಲ್ಗಳಿದೆ. ಆದರೆ ಕಳೆದ 10 ದಿನದಿಂದ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಬಹುತೇಕ 10ಕ್ಕೂ ಹೆಚ್ಚು ಹೋಟೆಲ್ಗಳು ಅಂಗಡಿ ಮುಂಗಟ್ಟನ್ನು ಮುಚ್ಚಿವೆ. ಬನ್ನಿ ಈ ಬಗ್ಗೆ ಹೋಟೆಲ್ನ ಮಾಲೀಕರಲ್ಲೇ ಕೇಳೋಣ. ಸರಿಗೆ ಕಳೆದ 8 ದಿನದಿಂದ ಸಿಲಿಂಡರ್ ಸಪ್ಲೈ ಆಗ್ತಿಲ್ಲ. ನೀವು ಪರ್ಯಾಯವಾಗಿ ಏನನ್ನು ಬಳಕೆ ಮಾಡ್ತಾ ಇದ್ದೀರಿ? ನಾವೀಗ ಸೌದೆ ಒಲೆಗೆ ಮೊರೆ ಹೋಗಿದ್ವಿ. ಸೌದೆ ಒಲೆದು ಕಟ್ಟಿಗೆದು ಇದು ತಂದುಬಿಟ್ಟು ಒಲೆ ತಂದುಬಿಟ್ಟು ಸೌದೆ ಒಲೆ ಮಾಡ್ತಾಯಿದ್ದೀವಿ ಈಗ 8 ದಿನದಿಂದ. ಅದರಲ್ಲೇ ಆಲ್ಮೋಸ್ಟ್ ಐಟಮ್ ಯಾವುದೂ ಇಲ್ಲ. ಸುಮಾರು ನಮ್ಮದು 450 ಐಟಮ್ ಇದೆ. 450 ಐಟಮ್ ಇಲ್ಲ, ಒಂದು 15 ಐಟಮ್ ಇಟ್ಕೊಂಡು ಹೋಟ್ಲು ನಡೆಸ್ತಿದ್ದೀವಿ ಈಗ. ಮೊನ್ನೆ ಗ್ಯಾಸ್ ಇಲ್ದಲೆ ಕಟ್ಟಿಗೆ ಒಲೆನೂ ಇರಲಿಲ್ಲ. ಹಾಗಾಗಿ 1 ದಿನ 2 ದಿನ ಬಂದ್ ಮಾಡಿದ್ವಿ ಹೋಟೆಲು. ಈಗ ಮತ್ತೆ ಚಾಲೂ ಮಾಡಿದ್ದು. ಯಾಕಂದರೆ ನಮ್ಮದು ಕಾರ್ಮಿಕರು ಒಂದು 15 ಜನ ಇದ್ದಾರೆ. ಹಾಗಾಗಿ ಬಾಡಿಗೆ ಎಲ್ಲ ಕೊಡಬೇಕಾಗ್ತದೆ, ನಮಗೆ ಕಷ್ಟ ಆಗ್ತದೆ. ಹಾಗಾಗಿ ಓಪನ್ ಮಾಡಿದ್ವಿ, ಕಟ್ಟಿಗೆ ಒಲೆ ಮಾಡ್ಕೊಂಡು ಓಪನ್ ಮಾಡಿದ್ವಿ. ಈಗ ನೀವು ಕಟ್ಟಿಗೆ ಒಲೆಯಲ್ಲಿ ಮಾಡ್ತಿದ್ರಿ, ಕಟ್ಟಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆಯಾ? ಅದು ಸಿಗ್ತಾಯಿಲ್ಲ, ಅದು ಶಾರ್ಟೇಜ್ ಇದೆ. ಎಲ್ಲ ಕಡೆ ಕಟ್ಟಿಗೆ ಒಲೆ ಹೋಗ್ತಾ ಇದೆಯಲ್ಲ, ಹಾಗಾಗಿ ಕಟ್ಟಿಗೆನೂ ಸಮೇತ ಶಾರ್ಟೇಜ್ ಇದೆ. ಈಗ ಕಟ್ಟಿಗೆನೂ ಸಮೇತ ಸಿಗ್ತಾಯಿಲ್ಲ ಸರಿಯಾಗಿ. ಇವಿಷ್ಟು ಹೋಟೆಲ್ ಮಾಲೀಕರ ಅಭಿಪ್ರಾಯವಾಗಿರುವಂಥದ್ದು. ಏನಂತಂದರೆ ಹೋಟೆಲ್ನ ಬಾಡಿಗೆ ಹಾಗೂ ಸಿಬ್ಬಂದಿಗಳ ವೇತನ ನೀಡುವ ಹಿನ್ನೆಲೆಯಲ್ಲಿ ಕಟ್ಟಿಗೆ ಒಲೆಯಲ್ಲಾದರೂ ನಾವು ಹೋಟೆಲನ್ನು ಪ್ರಾರಂಭಿಸಬೇಕು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.